ನಮಸ್ಕಾರ. ಕಳೆದ ಶನಿವಾರದ ಮೊದಲನೇ ಪಾಠ ನಿಮ್ಗೆಲ್ರಿಗೂ ಚೆನ್ನಾಗಿ ಅರ್ಥ ಆಯಿತು, ಉಪಯೋಗ ಆಯಿತು ಅಂತ ಭಾವಿಸಿದ್ದೀನಿ. ಕಳೆದ ವಾರ ನಾವು ಏನು ಕಲಿತ್ವಿ ಅಂತ ಹೇಳಿದ್ರೆ, ವೃತ್ತಾಕಾರವಾಗಿ ಬರೆಯುವಂಥದ್ದು ಈ ಬೆರಳುಗಳಿಗೆ ಹೇಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ 0 ಬರೆಯೋದನ್ನೇ ನಾವು ಸಾಕಷ್ಟು ಸರಿ ಬರೆದು ಅಭ್ಯಾಸ ಮಾಡಿದ್ರೆ ಆಗ ನಮ್ಮ ಹ್ಯಾಂಡ್ ರೈಟಿಂಗ್ ಅದು ಚೆನ್ನಾಗಾಗುತ್ತೆ. ಅದನ್ನು ನಾವೆಲ್ಲರೂ ತಿಳ್ಕೊಂಡ್ವಿ. ಕಳೆದ ಶನಿವಾರ ನಾನು ಹೇಳಿರುವಂಥ ಹೋಮ್ ಗೇಮ್ ಅದನ್ನು ಕೂಡ ನೀವೆಲ್ಲರೂ ಮಾಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. 2 ವಿಷಯ ಹೇಳಿದ್ದೆ. ಬರೀ ವಾರಕ್ಕೊಂದ್ಸರಿ ಆ ವಾರ ಮಾಡುವಂಥದ್ದು. ಇಡೀ ವರ್ಷದುದ್ದಕ್ಕೂ ಮಾಡಬೇಕಾಗಿರೋದು 100 ಪುಟದ ಒಂದು ನೋಟ್ಬುಕ್ ತೆಗೆದುಕೊಂಡು 5 ಸಾಲು ಇಂಗ್ಲೀಷ್, 5 ಸಾಲು ಕನ್ನಡ ಚೆನ್ನಾಗಿ ಬರೀಲಿಕ್ಕೋಸ್ಕರನೇ ನೀವು ಮಾಡಬೇಕು, ಪ್ರತಿ ವಾರಕ್ಕೊಂದ್ಸರಿ ಆದ್ರೂ ಅಂತ ನಾನು ನಿಮಗೆ ಹೇಳಿದ್ದೆ. ಈಗ ಇವತ್ತಿನ ವಿಷಯಕ್ಕೆ ಬರೋಣಂತೆ. ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಮಕ್ಕಳು ಮನೆಯಲ್ಲಿ ಬರೆಯುವಾಗ, ಸ್ಕೂಲ್ನಲ್ಲೂ ಆ ಥರ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ಬರೆಯುವಾಗ ಅಥವಾ ಹೋಮ್ ವರ್ಕ್ ಮಾಡುವಾಗ ಕೈ ತುಂಬಾ ನೋವುತ್ತೆ ಅಂತ ಒಂದೇ ಸಮನೆ ಅಳ್ತಾರೆ. ಅಳ್ತಾನೆ ಹೋಮ್ ವರ್ಕ್ ಮಾಡಿರೋ ಎಷ್ಟೋ ಮಕ್ಕಳನ್ನ ನಾನು ನೋಡಿದ್ದೀನಿ. ಕೆಲವರು ತಂದೆ ತಾಯಿಗಳು ತಪ್ಪಾಗಿ ಭಾವಿಸ್ತಾರೆ, ಅವರು ಸೋಮಾರಿಗಳು, ಮೈಗಳ್ತನ, ಅದಕ್ಕೋಸ್ಕರನೇ ಬರೆಯೋದಕ್ಕೆ ಅಂತೇಳಿ ಅಳ್ತಾರೆ. ಇಲ್ಲ, ನಿಜವಾಗ್ಲೂ ಅವರು ಹಿಡ್ಕೊಳ್ಳೋ ಅಂಥ ರೀತಿ ಅದು ಕಾರಣ ಆಗಿರ್ಬೋದು. ಯಾವಾಗ ಮಕ್ಕಳು ಕೇವಲ ಬೆರಳುಗಳನ್ನು ಮಾತ್ರ ಉಪಯೋಗಿಸಿ ಬರೀತಾರೆ, ಮಕ್ಕಳ ಬೆರಳುಗಳು ಅಂದ್ರೆ ಇನ್ನೂ ಚಿಕ್ಕದಾಗಿ, ಎಳೆಯದಾಗಿ, ಸಾಫ್ಟ್ ಆಗಿರುತ್ತೆ. ಅದು ದೀರ್ಘಕಾಲ ಬರೆಯೋದಿಕ್ಕೆ ಶಕ್ತಿನೇ ಅದಕ್ಕಷ್ಟು ಇರೋದಿಲ್ಲ. ಅದು ಆದರೆ ಹಾಗಾದ್ರೆ ಬೆರಳಲ್ಲೇ ಹೀಗೆ ಬರಿಬಾರ್ದು ಅಂದ್ರೆ ಹೇಗೆ ಬರಿಬೇಕು ಅಂದ್ರೆ, ನಾನು ಅದಕ್ಕೆ ಮೊದಲು ನಾವು ಬರೆಯುವಂಥ ಗೆರೆಗಳ ಗಾತ್ರ ಮತ್ತೆ ಬೆರಳುಗಳು, ಇದನ್ನ ಈ ಭಾಗನ, ಇದಿಷ್ಟು ಭಾಗನ ಹಸ್ತ ಅಂತ ಕರಿತೀವಿ. ಮತ್ತೆ ಇದು ಇಡೀ ಕೈ, ಇದು ತೋಳಿನಿಂದ ಹಿಡಿದು ಇಡೀ ಕೈ. ಎಷ್ಟು ಸೈಜಿನ ಗೆರೆ ಬರಿಬೇಕಾದ್ರೆ ಯಾವ ಭಾಗ ಅದು ಉಪಯೋಗ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಬರೇ ನೋಡಿ, ಇಲ್ಲಿ ನಾನು ಇದು ಮಣಿಕಟ್ಟು ಅಥವಾ ರಿಸ್ಟ್ ಅಂತ ಕರೀತಾರೆ. ಇದನ್ನು ಬಿಗಿಯಾಗಿ ಹಿಡ್ಕೊಂಡು ನಾನು ಬರೇ ಬೆರಳಿಗಳಿಂದ ಮಾತ್ರ ಬರೀತೀನಿ. ಇಷ್ಟೊಂದಕ್ಕೆ ಮಾತ್ರ ಬರೆಯೋಕ್ಕಾಗೋದು, ಇನ್ನು ಜಾಸ್ತಿ ಹೊತ್ತಕ್ಕೆ ಬರೆಯೋಕ್ಕಾಗಲ್ಲ ನಿಮಗೆ. ಆದ್ರೆ ಇದೊಂದು ಸಣ್ಣ ಬಿಟ್ಟು ನೋಡಿ, ಇಲ್ಲೊಂದು ಜಾಯಿಂಟ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇದು ನೋಡಿ, ಇನ್ನ ಜಾಸ್ತಿ ಉದ್ದಕ್ಕೆ ಬರಿಬೋದು ನೀವು ಬೇಕಾದ್ರೆ. ಇದನ್ನ ಮೊಣಕೈ ಅಂತ ಕರೀತಾರೆ, ಎಲ್ಬೋ ಅಂತ. ಅದನ್ನು ನೀವು ಉಪಯೋಗಿಸಿದ್ರೆ ಇನ್ನೂ ಜಾಸ್ತಿ ಬರಿಬೋದು. ಇನ್ನೂ ಉದ್ದದ ಸೈನ್ ಬರಿಬೇಕು ಅಂದ್ರೆ ನೋಡಿ, ಇಲ್ಲಿ ತೋಳಿಂದಾನೇ ಬರಿಬೋದು. ಅದಕ್ಕೂ ಉದ್ದದ್ದು ಅಂದ್ರೆ ಬೇಕಾದ್ರೆ ನೀವು ಹೀಗೆ ನಾವು ಎಷ್ಟು ಗಾತ್ರದ ಗೆರೆಯನ್ನ ಬರೀತೀವಿ, ನಮ್ಮ ಇಡೀ ಕೈದು ಯಾವ ಭಾಗ ಉಪಯೋಗ ಆಗುತ್ತೆ ಅನ್ನೋದಕ್ಕೂ ಸಂಬಂಧ ಇದೆ. ಈ ಸಂಬಂಧ ವೃತ್ತಾಕಾರದ ಭಾಗಗಳನ್ನು ಬರೆಯೋದಕ್ಕೂ ಸಂಬಂಧ ಇದೆ. ನೋಡಿ, ವೃತ್ತಾಕಾರ ಬರಿಬೇಕಾದ್ರೆ, ಸಣ್ಣ ವೃತ್ತ ಬರಿಬೇಕಾದ್ರೆ ಇದ್ದರೂ ಸಾಕು. ಆದ್ರೆ ಇನ್ನೂ ದೊಡ್ಡ ವೃತ್ತ ಬರಿಬೇಕಾದ್ರೆ ನೋಡಿ, ಇದು ಇಲ್ಲಿ ಮಣಿ ಕಟ್ಟಿದೆಯಲ್ಲ ಅದು ಸುತ್ತುತ್ತಾ ಇದೆ, ಈ ಜಾಯಿಂಟ್ ಇದೆಯಲ್ಲ ಅದು ತಿರುಗುವಂತ ಸಾಮರ್ಥ್ಯ ಇದೆ. ಇನ್ನೂ ಸ್ವಲ್ಪ ಅಂದ್ರೆ ಇನ್ನು ಈಗ ಮೊಣಕೈ ಅಲ್ಲಿ ಬಗ್ಗಿಸ್ಬೋದು. ಇನ್ನೂ ದೊಡ್ಡದಾಗಿದೆ ಅಂದ್ರೆ ಇಲ್ಲಿ ತೋಳದಿಂದಾನೇ ನಾವು ಬಗ್ಸಿ. ಹೀಗೆ ಎಷ್ಟು ಗಾತ್ರದ ಸರಳ ರೇಖೆ ಅಥವಾ ವೃತ್ತ, ಸರ್ಕಲ್ ಅದನ್ನು ಎಳಿತೀವಿ ಅನ್ನೋದು ನಮ್ಮ ಕೈದು ಯಾವ ಭಾಗ ಉಪಯೋಗ ಆಗುತ್ತೆ ಅಂತ. ನಾವು ಪುಸ್ತಕದಲ್ಲಿ ಬರಿಬೇಕಾದ್ರೆ ಇಷ್ಟು ದೊಡ್ಡ ಗಾತ್ರದ್ದು ಬರೆಯೋ ಅಗತ್ಯವೇ ಬೀಳಲ್ಲ. ಅದಕ್ಕೋಸ್ಕರನೇ ನಾವು ಮುಖ್ಯವಾಗಿ ಗಮನ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಬೆರಳುಗಳು ಮತ್ತೆ ಈ ಹಸ್ತ ಇದೆ, ಹಸ್ತಾಕ್ಷರ ಅಂತಾನೆ ಕರೀತಾರೆ. ಅದಕ್ಕೆ ಇಡೀ ಹಸ್ತ ಉಪಯೋಗಿಸ್ಬೇಕು ಅನ್ನೋದೇ ಅದರ ಅರ್ಥ. ಕೆಲವರು ಬೆರಳಲ್ಲೇ ಬರೀತಾರೆ. ನೋಡಿ, ಅವ್ರು ಹಿಡ್ಕೊಳ್ಳೋದು ಅಷ್ಟೇ, ಪೆನ್ನನ್ನ ಹೀಗೆ ಹಿಡ್ಕೊಂಡಿರ್ತಾರೆ. ಇಲ್ಲಿ ಈ ಪೆನ್ನಿನ ಹಿಂಭಾಗ ಇದೆಯಲ್ಲ, ಇಲ್ಲಿ ರೆಸ್ಟ್ ತಗೊಳ್ತಾ ಇರಲ್ಲ, ಅದು ಹೀಗಿರುತ್ತೆ ನೆಟ್ಟಿಗೆ. ಬರೆಯುವಾಗ ಅದು ಅಲುಗಾಡ್ತಾ ಇರುತ್ತೆ. ಇದು ತಪ್ಪಾಗಿ ಹಿಡ್ಕೊಳ್ಳೋ ಅಂತ ರೀತಿ. ಅದು ಅಂದ್ರೆ ಬೆರಳಿಂದನೇ ಬರೆಯುವಂತ ರೀತಿ ಹೀಗಾಗ್ತಾ ಇರುತ್ತೆ. ಈ ಪೆನ್ನಿನ ಮೇಲ್ಭಾಗ ಅಲುಗಾಡ್ತಾ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಸಿಗೋ ತರ ಹಿಡ್ಕೊಂಡಿದ್ರೆ ಆಗ ಅದಷ್ಟು ಅಲುಗಾಡಲ್ಲ. ಬರೇ ಬೆರಳಿಂದ ಮಾತ್ರ. ನೀವು ಈ ಥರದವರನ್ನ ನೋಡಿದಿರೋ ಏನೋ ಗೊತ್ತಿಲ್ಲ. ಇದು ಬೆರಳಿಂದನೇ ಯಾವಾಗ ಬರೀತಾರೋ ಆ ಬೆರಳುಗಳು ಎಳೆಯದಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಅವರಿಗೆ ಶಕ್ತಿ ಇರಲ್ಲ, ಹಾಗಾಗಿ ಅವ್ರಿಗೆ ನೋವು ಉಂಟಾಗುತ್ತೆ. ಇನ್ನೂ ಕೆಲವರು ಮಹಾನುಭಾವರು ಇರ್ತಾರೆ, ಇಡೀ ಕೈಯಿಂದಲೇ ಬರೀತಿರ್ತಾರೆ. ಇದು ಅಗತ್ಯ ಇಲ್ಲ. ಹಸ್ತಾಕ್ಷರ, ಅದು ಹ್ಯಾಂಡ್ ರೈಟಿಂಗ್, ಇಷ್ಟು ಭಾಗ ಮಾತ್ರ ಉಪಯೋಗ. ಅದು ಫಿಂಗರ್ ರೈಟಿಂಗ್ ಅಲ್ಲ,
ಹ್ಯಾಂಡ್ ರೈಟಿಂಗ್ ಅದು. ಈ ಹ್ಯಾಂಡ್ ಇದಿಷ್ಟು ಭಾಗ ಉಪಯೋಗಿಸ್ಬೇಕು ಅದು. ಇದು ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕಾಗಿರೋದು. ನೋಡಿ, ಹಾಗೆ ನೋಡಿದ್ರೆ ಬೆರಳುಗಳಿಂದಾನೇ ಬರೆಯೋದಿಕ್ಕಾಗುತ್ತೆ ನಮಗೆ. ಆದರೆ ದೀರ್ಘಕಾಲ ಅರ್ಧ ಗಂಟೆ 1 ಗಂಟೆ ಬೆರಳಿಂದ ಮಾತ್ರ ನೀವು ಬರೀತಾ ಇದ್ರೆ ಬರೋದು ನೋಡಿ, ನೀವು ಬೇಕಾದ್ರೆ ನಿಮ್ಗೆ ನೋವಾಗ್ಲಿಕ್ಕೆ ಶುರುವಾಗುತ್ತೆ ಬೆರಳುಗಳು. ಅದಕ್ಕೋಸ್ಕರನೇ ಇಡೀ ಈ ಕೈಯಿಂದ ಇದು ಸ್ವಲ್ಪ ಅದಕ್ಕೆ ಸಹಾಯ ಮಾಡ್ತಾ ಇರಬೇಕು. ಅವಾಗ ದೀರ್ಘಕಾಲ ಬರೆಯೋದಿಕ್ಕೆ ಸಾಧ್ಯ. ನಾನು ಹೇಳಿರೋದನ್ನ ನೀವು ಪೂರ್ತಿ ಒಪ್ಪಬೇಕು ಅಂತ ನಾನೇನು ಒತ್ತಾಯ ಮಾಡಲ್ಲ. ನಾನು ಇಷ್ಟಪಡೋದು ಏನು ಅಂದ್ರೆ, ಯಾವ ಥರ ವಿದ್ಯಾರ್ಥಿಗಳು ಅಂದ್ರೆ, ಅವರು ಪ್ರಯೋಗಶೀಲರಾಗಿರ್ಬೇಕು. ಟೀಚರ್ ಹೇಳೋರು ಪ್ರತಿಯೊಂದು ಮಾತನ್ನು ವೇದವಾಕ್ಯ ಅಂತ ನೀವೇನು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಮಾಡಿ ನೋಡಿ, ನೀವು ಪ್ರಯೋಗ ಮಾಡಿ ನೋಡಿ. ತಗೊಳ್ಳಿ ಒಂದು ಪೆನ್ನು, ಪೆನ್ಸಿಲ್ಲು, ಬೇರೆ ಬೇರೆ ಗೆರೆಗಳನ್ನು ಎಳೀರಿ. ಇಡೀ ಕೈದು ಯಾವ ಭಾಗ ಕೆಲಸ ಆಗುತ್ತೆ, ಎಷ್ಟಾಗುತ್ತೆ, ಯಾವುದನ್ನ ಉಪಯೋಗಿಸಿದ್ರೆ ನನಗೆ ಆರಾಮ್ ಅನ್ಸುತ್ತೆ, ನೀವೇ ಚೆಕ್ ಮಾಡ್ಕೊಳ್ಬಹುದು. ಗೊತ್ತಾಯ್ತಪ್ಪ? ಹಿಡ್ಕೊಳ್ಳೋದು ಅಷ್ಟೇನೆ. ಈ ಹಿಂಭಾಗದಲ್ಲಿ ಪೆನ್ನಿನ ಹಿಂಭಾಗ ಅದು ಕೈ ಮೇಲೆ ರೆಸ್ಟ್ ತಗೊಳ್ತಾ ಇರಬೇಕು. ಅದು ಹೀಗಿರಬಾರ್ದು. ಹೀಗಿದ್ರೆ ಬರೀ ಬೆರಳು ಮಾತ್ರ ಇದೆ ಅಂತ ಅದು ಬೆರಳಿಗೆ ನೋವಾಗೆ ಆಗುತ್ತೆ. ಇದು ಇವತ್ತಿನ ಪಾಠ ತುಂಬಾ ಮುಖ್ಯವಾಗಿರುವಂತಹ ಪಾಠ. ಅನೇಕರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಸಾರಾಂಶ ರೂಪದಲ್ಲಿ ಒಂದೇ ವಾಕ್ಯದಲ್ಲಿ ಹೇಳ್ತೀನಿ. ನಾವು ಬರೆಯುವಂತಹ ಗೆರೆಗಳ ಗಾತ್ರ ಜೊತೆಗೆ ಕೈದು ಯಾವ ಭಾಗ, ಯಾವ ಜಾಯಿಂಟ್ ಅದು ಉಪಯೋಗ ಆಗುತ್ತೆ ಅನ್ನೋದಕ್ಕೂ ಸಂಬಂಧ ಇದೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಇನ್ನ ಕನ್ನಡದ ಅಕ್ಷರಗಳಲ್ಲಿ ನೋಡಿ, ಕಳೆದ ಶನಿವಾರ ಮೊದಲನೇ ಪಾಠದಲ್ಲಿ ನಾವು 9 ಇಂಗ್ಲಿಷ್ ಅಕ್ಷರಗಳನ್ನ ಹೇಗೆ 0 ಬರೆಯೋದ್ರಿಂದನೇ ನಾವು ಬರೀಬಹುದು ಅಂತ ನಾವು ತಿಳ್ಕೊಂಡ್ವಿ. ಕನ್ನಡದಲ್ಲೂ ಹಾಗಾದ್ರೆ ಇಲ್ವಾ ಅಂದ್ರೆ, ಕನ್ನಡದಲ್ಲೂ ಇದೆ. ಬೇಕಾದಷ್ಟು ಅಕ್ಷರಗಳನ್ನ ನಾವು 0ನ ದುಂಡಗೆ ಬರೆಯೋದು ಅಭ್ಯಾಸ ಮಾಡಿಕೊಂಡ್ರೆ ಆಗ ಬೇಕಾದಷ್ಟು ಕನ್ನಡ ಅಕ್ಷರಗಳನ್ನ ಸುಂದರವಾಗಿ ಬರೀಬಹುದು. ಕನ್ನಡದಲ್ಲಂತೂ ಸುಂದರವಾಗಿರೋ ಅಕ್ಷರಗಳಿಗೆ ದುಂಡಕ್ಷರ ಅಂತಾನೆ ಕರೀತಾರೆ. ಈಗ ನಾನು ಕೆಲವು ಉದಾಹರಣೆ, ಮತ್ತೆ ನಾನು ಯಾಕೆ ಈಗ ಮೊದಲೇ ಬರೆದಿಟ್ಕೊಂಡಿದ್ದೀನಿ ಅಂದ್ರೆ ಜಾಸ್ತಿ ಟೈಮ್ ಆಗುತ್ತೆ ವಿಡಿಯೋ ಅಂತೇಳಿ ನಾನು ಬರೆದಿಟ್ಕೊಂಡಿದ್ದೀನಿ. ಈಗ ಒಂದು 0 ಬರ್ದಿದ್ದೀನಿ ನೋಡಿ. ಇದಕ್ಕೆ ಏನು ನೀವು ಮಾಡೋದು ಬೇಡ, ಒಂದು ತಲೆಗಟ್ಟನ್ನ ಕೊಟ್ಬಿಟ್ರೆ ಸಾಕು, ಅದು ರ ಆಗುತ್ತೆ. ಆದ್ರೆ ರ ಅಂದ್ರೆ ಒಂದೇ ಅಕ್ಷರನ ಉಪಯೋಗ ಆಗೋದಿಲ್ಲ. ನಮ್ಮ ಕನ್ನಡದಲ್ಲಿ ಗುಣಿತಾಕ್ಷರಗಳಿದೆ. ರ, ರ, ರಿ, ರಿ, ರು, ರು, ರೈ, ರೋ, ರೌ. ಆ ಎಲ್ಲ 15 ಅಕ್ಷರಗಳು ಒಂದು ಅಕ್ಷರ ಅಷ್ಟೇ ಅಲ್ಲ, ಅವೆಲ್ಲ ಅಕ್ಷರನೂ ಸುಂದರ ಆಗುತ್ತೆ. ಇದು ಬೈ 1 get 1 ಫ್ರೀ ಅಲ್ಲ, ಬೈ 1 get many ಫ್ರೀ ಆ ತರ. ಈಗ ಈ 0ಗೆ ಹಿಂದಿನ ಅಕ್ಷರದಲ್ಲಿ ಮಾಡಿದ ಹಾಗೇನೆ ತಲೆಗಟ್ಟು ಒಂದನ್ನ ಕೊಡೋಣ. ಇಲ್ಲಿ ಇದು ಬೇಡ, ಇಲ್ಲೊಂದು ನಡುವೆ ಒಂದು ಚುಕ್ಕೆ ಇಟ್ಟರೆ ಸಾಕು, ಇದು ಠಾನ್, ಇನ್ನೊಂದು ವ್ಯಂಜನಾಕ್ಷರ ಇದು. ಹಾಗೇನೆ ಇಲ್ಲಿ ತಲೆಗಟ್ಟನ್ನ ಬರೆದು ಹಿಂದಿ ತರ ಬೇಕಾದ್ರೆ ಚುಕ್ಕೆನೂ ಕೊಡಿ. ಇಲ್ಲಿ ಈಗ ಇದನ್ನು ಗುಣಿಸಿ ಇಟ್ರೆ ಈ ಆಗುತ್ತೆ. ಇದಕ್ಕೇನು ಮಾಡೋದು ಬೇಡ. ಇದನ್ನ ಅನುಸ್ವಾರ ಅಂತ ಕರೀತಾರೆ. ಅಂಜಲಿ ಅಂತ ಬರ್ಬೇಕಂದ್ರೆ ಮುಂದೆ ಬರೀತೀವಿ ನೋಡಿ, ಇದು ಅನುಸ್ವಾರ. ಈ 2 0 ಬರೆದ್ರೆ ಅದು ವಿಸರ್ಗ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಬೋದು. ಇನ್ನೊಂದು ವಿಷಯ ಹೇಳಿರ್ತೀನಿ, ಇದು ನಾನು ಹೇಳ್ಕೊಡ್ತಿರುವಂತ ವಿಂಗಡಣೆ ಕೇವಲ ಬರೆಯುವ ದೃಷ್ಟಿಯಿಂದ. ಆದ್ರೆ ನೀವು ಕನ್ನಡ ಭಾಷೆಯನ್ನೇ ಕಲಿಬೇಕಾದಾಗ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಅದರಲ್ಲೂ ವರ್ಗೀಯ ವ್ಯಂಜನಗಳೆಷ್ಟು, ಅವರ್ಗೀಯ ವ್ಯಂಜನಗಳೆಷ್ಟು, ಕಾಗುಣಿತ ಅಂದ್ರೇನು, ಗುಣಿತಾಕ್ಷರ ಅಂದ್ರೇನು, ಆ ಥರ ಶಾಸ್ತ್ರೋಕ್ತವಾಗಿ ಕನ್ನಡ ಭಾಷೆ ಕಲಿಬೇಕು. ಇದು ಕೇವಲ ಕನ್ನಡ ಅಕ್ಷರಗಳನ್ನ ಸುಂದರವಾಗಿ ಬರೆಯೋದಕ್ಕೆ ಹೇಗೆ ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದು ಕನ್ನಡ ಕಲಿಯೋದು ಹೇಗೆ ಅಲ್ಲ, ಕನ್ನಡ ಅಕ್ಷರಗಳನ್ನ ಬರೆಯೋದು ಹೇಗೆ ಅಂತ. ಈಗ ನೋಡಿ, ಇಲ್ಲಿ ಮುಂದಿನ ಒಂದು 0 ಇದೆ. ಇಲ್ಲಿ ಇದನ್ನು ಸ್ವಲ್ಪ ನೀವು ಅಳಿಸ್ಬಿಟ್ಟು ಇಷ್ಟು ಅಳಿಸ್ಬಿಡಿ, ಇಲ್ಲೊಂದು ತಲೆಗಟ್ಟು ಕೊಡಿ. ಈಗ ಇದು ಗ ಆಗುತ್ತೆ, ಆಯ್ತಾ? ಇನ್ನ ಇಲ್ಲಿ ಸ್ವಲ್ಪ ಅಳಿಸ್ಬಿಡಿ, ಇಷ್ಟು ಅಳಿಸಿ. ಇಲ್ಲಿ ಒಂದು 0 ಸುತ್ತಿ ಲ ಆಗುತ್ತೆ. ಇಲ್ಲಿ ಏನು ಅಳಿಸ್ಬೇಕಾಗಿರೋ ಕೆಲಸ ಇಲ್ಲ, ಇಲ್ಲಿ ಸ್ವಲ್ಪ ಅಳಿಸ್ಬೇಕಾಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಅಳಿಸ್ಬೇಕು, ಇಲ್ಲಿ 0 ಸುತ್ತಿ ಹೀಗೆ ಬರೆದ್ರೆ ಹಾಗೆ ಇಲ್ಲೂ ಸಹ ಸ್ವಲ್ಪ ಅಳಿಸ್ಬಿಟ್ಟು ಇಲ್ಲಿ 0 ಸುತ್ತೋದು, ಇಲ್ಲಿಂದಾನೇ ಅಳಿಸ್ಬೇಕು. ಹೀಗೆ ಬರೆದ್ರೆ ಅದು ಆ ಆಗುತ್ತೆ. ನೋಡಿದ್ರೆ ಎಷ್ಟೊಂದು ಅಕ್ಷರಗಳು 0ಇಂದಲೇ ನಾವು ಬರಿಬಹುದು ಅಂತ. ಇಲ್ಲಿ ಒಂದು 0 ಬರೆದಿದ್ದೀನಿ, ಇದಕ್ಕೆ ಇನ್ನೊಂದು ಅರ್ಧ 0 ಬರಿಬೇಕಾಗುತ್ತೆ. ನೀವು ಪೂರ್ತಿ 0 ಅಲ್ಲ, ಅರ್ಧ 0. ಇನ್ನೂ ಒಂದು ಅರ್ಧ 0 ಬರಿಬೇಕಾದ್ರೆ ಮುಂದೆ ಇಲ್ಲಿ
ಒಂದು ತಲೆಗಟ್ಟು ಕೊಟ್ಬಿಟ್ರೆ ನಿಮ್ಗೆ ಗೊತ್ತಿದೆ ಯಾ. ಮತ್ತೆ ಇದೊಂದು ಅಕ್ಷರ ಅಲ್ಲ, ಯಾ ಯಾ ಈ ಯು ಯು ಅದೆಲ್ಲ ಬರುತ್ತೆ. ಅದು ಅದೆಲ್ಲ ಗುಣಿತ ಅಕ್ಷರಗಳು, ಕಾಕ ಕೀಕಿ ಅಂತ ಹೇಳ್ತೀವಲ್ಲ ಹಾಗೆ. ಇಲ್ಲೂ ಅಷ್ಟೇನೆ, ಇದಕ್ಕೆ 2 ಅರ್ಧ ಸೊನ್ನೆಗಳನ್ನ ಇಲ್ಲಿ ಬರೆಯೋದು, ಇಲ್ಲೊಂದು ತಲೆಗಟ್ಟು ಕೊಡೋದು, ಇಲ್ಲಿ ಹೊಟ್ಟೆ ಸೀಳೋದು ಅಂತ ಹೇಳ್ತಾರೆ. ಇದು ಝ ಮಹಾಪ್ರಾಣ. ಇಲ್ಲಿ ಸ್ವಲ್ಪ ಸಣ್ಣ ಸೊನ್ನೆ ಬರ್ದಿದ್ದೀನಿ ನೋಡಿ, ಇದಕ್ಕೊಂದು ಗೆರೆ ಹಿಡಿದು ಮೇಲೆ ಅದ್ರ ಮೇಲೆ ಸ್ವಲ್ಪ ಬಿಟ್ಟು ತಲೆಗಟ್ಟು ಕೊಡ್ಬೋದು. ಇಲ್ಲೊಂದು ಗೆರೆ ಎಳಿಬೋದು ಅಥವಾ ಇಲ್ಲೂ ಒಂದು ಸೊನ್ನೆ ಎಳಿಬೋದು. ಆಯ್ತು. ಇಲ್ಲೊಂದು ದೊಡ್ಡ ಸೊನ್ನೆ, ಸಣ್ಣ ಸೊನ್ನೆ ಅದನ್ನ ಬರ್ದಿದ್ದೀನಿ ಒಂದ್ರ ಮೇಲೊಂದು. ಇದನ್ನ ಸ್ವಲ್ಪ ಅಳಿಸ್ತೀನಿ ನಾನು. ನೋಡಿ ಇದು ಯಾವ ಅಕ್ಷರ ಅಂತ ನಾನು ಹೇಳ್ಬೇಕಾ? ಹೀಗೆ ಬರೆದ್ರೆ ಳ ಚೆನ್ನಾಗಿರುತ್ತೆ. ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಹಿಂಗ್ ಬರೀತಾರೆ. ಈ ಳ ಇದೆಲ್ಲ ಚೆನ್ನಾಗಿರಲ್ಲ. ಹೀಗೆ ಬರೆದ್ರೆ ನಿಮ್ಮ ಅಕ್ಷರ ಚೆನ್ನಾಗಿರುತ್ತೆ. ಈ ಅಕ್ಷರ ಬರೀಬೇಕಾದ್ರೆ ಇಲ್ಲಿ 2 ಸೊನ್ನೆ ಆಲ್ಮೋಸ್ಟ್ ಸೇಮ್ ಸೈಜ್ ಇರೋದು, ಅಥವಾ ಎರಡನೇದು ಸ್ವಲ್ಪ ಚಿಕ್ಕದಿದ್ರು ಆಗುತ್ತೆ. ನೋಡಿ ಇದಕ್ಕೆ ಒಂದು ತಲೆಗಟ್ಟು ಕೊಡೋದು, ಇಲ್ಲೊಂದು ಗೆರೆ ಎಳೆಯೋದು. ಹ ಅನ್ನೋ ಅಕ್ಷರ 4 4 8 2 10 3 13 ಅಕ್ಷರಗಳು. ಮತ್ತು ಇವುಗಳ ಗುಣಿತ ಅಕ್ಷರ ಕಾಕ ಕೀಕಿ ಅವೆಲ್ಲವೂ ಸುಂದರ ಆಗುತ್ತೆ. ಎಷ್ಟೊಂದು ಅಕ್ಷರಗಳು ಸುಂದರವಾಗುತ್ತೆ ನೀವು ಸೊನ್ನೆಯನ್ನ ಚೆನ್ನಾಗಿ ಬರೆಯೋದನ್ನ ಕಲಿತ್ರೆ. ಅದಕ್ಕೋಸ್ಕರನೇ ನೀವು ಈ ವಾರ ಕೂಡ, ಈ ಶನಿವಾರ ಕೂಡ, ಕಳೆದ ವಾರ ಹೇಳಿದ್ದೆ ಹೋಮ್ವರ್ಕ್ ಅಲ್ಲ, ಹೋಮ್ ಗೇಮ್ ಅಂತ ನಾನು ಕರೆಯೋದು. ಯಾಕೆಂದ್ರೆ ವರ್ಕ್ ಅಂದ್ರೆ ಅದು ಬೇಜಾರಿನ ಕೆಲಸ, ಗೇಮ್ ಆಟ ಆಡೋದು ಅಂದ್ರೆ ಅದು ಸುಲಭ. ಇದು ಹೋಮ್ ಗೇಮ್, ಮನೆಯಲ್ಲಿ ಆಟ ಆಡಿ ಚೆನ್ನಾಗಿ ಬರೆಯೋದನ್ನ ಕಲಿಯೋ ಆಟ. ಅದನ್ನ ನೀವು ಆಡಿ. ಈ ಸರಿ ಕೂಡ ಒಂದು ಯಾವ್ದಾದ್ರು ಚೀಪ್ ಆಗಿರೋ 1 ಸೈಡ್ ಪೇಪರ್ ಕೂಡ ಆಗ್ಬೋದು. 100 ಸರಿ ಚೆನ್ನಾಗಿ ಬರಿಬೇಕು ಅಂತಾನೆ ಸೊನ್ನೆ ಬರೀ. ಅದಾದ್ಮೇಲೆ ವರ್ಷ ಪೂರ್ತಿ ನೀವು ಮಾಡಬೇಕಾಗಿರುವಂತ ಒಂದು ಹೋಮ್ವರ್ಕ್ ಅನ್ನು ಕಳೆದ ಸರಿ ಹೇಳಿದ್ದೀನಿ. 5 ಸಾಲು ಕನ್ನಡ, 5 ಸಾಲು ಇಂಗ್ಲಿಷು ಚೆನ್ನಾಗಿ ಬರಿಬೇಕು ಅನ್ನೋ ಉದ್ದೇಶದಿಂದನೇ ನೀವು ಬರೀರಿ. ಅದರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ಕಡೆಯದಾಗಿ ಮುಂದಿನ ವಾರದ ಪಾಠ ಏನು ಅಂತ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಮನುಷ್ಯ ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಮುಖ್ಯವಾಗಿರೋ ಕಾರಣ ಈ ಮನುಷ್ಯನ ಕೈದ ರಚನೆ. ಇದು ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೆ ಇರುವಂತ ಒಂದು ಅದ್ಭುತವಾದ ಸಾಮರ್ಥ್ಯ ನಮ್ಮ ಮನುಷ್ಯರ ಕೈಗೆ ಇದೆ. ಆ ಕೈಗಿರೋ ಅಂತ ವಿಶೇಷ ಸಾಮರ್ಥ್ಯ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಲ್ವಾ. ಕೈಯಿಂದಾನೇ ನಾವು ಬರೆಯೋದಾದ್ಮೇಲೆ ಕೈಯಿನ ವಿಶೇಷತೆಗಳು ಏನು ಅಂತ ತಿಳ್ಕೊಳ್ದೇ ಇದ್ರೆ ನಮ್ಮ ಪಾಠನೇ ಅದು ಅಪೂರ್ಣ ಆಗುತ್ತೆ. ಮುಂದಿನ ವಾರದ ಪಾಠಕ್ಕೋಸ್ಕರ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಂತ ಭಾವಿಸಿ ನಾನೀಗ ಪಾಠ ಮುಗಿಸ್ತೀನಿ. ನಮಸ್ಕಾರ.